ಸರ್, ಈಗ ಕೆಲವು ಜನ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿ ಬಯಸ್ತಾ ಇದ್ದಾರೆ. ಇನ್ನು ಕೆಲವು ಜನ ನಿಮಗೆ ರಾಜಕೀಯ ಚಕ್ರವ್ಯೂಹದಲ್ಲಿ ಸಿಲುಕಿಸಬೇಕು ಅಂತ. ಯಾರು ರಾಜಕೀಯವಾಗಿ ನಮ್ಮ ದ್ವೇಷಿಗಳಿದ್ದಾರೆ, ವೈರಿಗಳಿದ್ದಾರೆ, ಅವರೆಲ್ಲರೂ ಕೂಡ ನನಗೆ ರಾಜಕೀಯವಾಗಿ ಮಸಿ ಬೆಳಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ಪ್ರಾಮಾಣಿಕ ಸತ್ಯವಾಗಿದ್ದಾರೆ ಅವರೆಲ್ಲರೂ ಕೂಡ ನನಗೆ ರಾಜಕೀಯದಲ್ಲಿ ಶ್ರೇಯಸ್ ಬರಲಿ ಅಂತ ಹಾರೈಸ್ತಾ ಇದ್ದಾರೆ. ಸರ್, ಈಗ ನೀವು ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ ಜಾಗವನ್ನ ಲಪ್ಟಾಯಿಸಿರಿ ಅಂತೇಳಿ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾರೆ. ಯಾರು? ಕುಮಾರಸ್ವಾಮಿ ಅವರು. ಕೋರ್ಟ್ಗೆ ಹೋಗ್ಲಿ. ದಾಖಲೆಗಳನ್ನ ನಿಮ್ ಕಾರ್ನಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀವಿ. ಹುಡುಕಿ ಈಗ ಕಾರ್ನಲ್ಲಿ. ಕುಮಾರಸ್ವಾಮಿ ಅಂತ ಸುಳ್ಳು ಹೇಳತಕ್ಕಂಥ ರಾಜಕಾರಣಿ ಇಡೀ ದೇಶದಲ್ಲಿ ಯಾರು ಹುಟ್ಟಿರಲಿಲ್ಲ. ಹಾಗಿದ್ರೆ ಜಾಗ ಯಾರ್ದೊಂದು ಹೇಳಿ ಅಂತಾರೆ ಸರ್. ಹಾಗಿದ್ರೆ ಜಾಗ ಯಾರ್ದೊಂದು ಹೇಳಿ ಸೇಮ್ ಅವರು ಅಂತ. ಯಾರು? ಜಾಗ ಯಾರಿಗೆ ಸಂಬಂಧಪಟ್ಟದು ಅಥವಾ ಯಾರ್ದು ಭಾಮವದ್ದ ಅಥವಾ ಪತ್ನಿಯವ್ರದ ಅಂತ ಹೇಳಿ ಅಂತಾರೆ. ಈ ತರ ಪ್ರಶ್ನೆ ಕೇಳಿದ್ರೆ ಏನು ಕುಮಾರಸ್ವಾಮಿ ಹೇಳ್ತಾರೆ, ಹಿಂಗೆ ಹೇಳ್ತಾರೆ ನೋಡ್ರಿ. ದೇವರಾಜು ಅನ್ನೋರಿಂದ ನನ್ನ ಪಾಮಯ್ಯನ ತಗೊಂಡಿದ್ದಾನೆ. ದೇವರಾಜು ಅನ್ನೋರಿಂದ ನಮ್ಮ ಪಾಮಯ್ಯ ತಗೊಂಡಿದ್ದಾನೆ 2004ರಲ್ಲಿ. 2005ರಲ್ಲಿ ಅದು ಕನ್ವರ್ಟ್ ಆಗಿದೆ. 2010ರಲ್ಲಿ ನನ್ನ ಹೆಂಡತಿಗೆ ದಾನವಾಗಿ ಕೊಟ್ಟಿದ್ದಾರೆ. ಅದನ್ನು ಮೂಡಾದವರು, ಮೈಸೂರಿನ ಡೆವಲಪ್ಮೆಂಟ್ ಅಥಾರಿಟಿಯವರು ನಮಗೆ ನನ್ನ ಹೆಂಡತಿ ಜ್ಞಾನಕ್ಕೆ ತರದೇನೆ ಸೈಟ್ ಮಾಡಿ ಹಂಚ್ಬಿಟ್ಟಿದ್ದಾರೆ. ಯಾರ ಜಮೀನು ಅದು? ಈಗ ಮಲ್ಲಿಕಾರ್ಜುನ ಕೊಂಡ್ಕೊಂಡಿದ್ದಾನಲ್ಲ, ಅದು ಡಿಸ್ಪ್ಯೂಟ್ ಇದೆಯಾ? ಕುಮಾರಸ್ವಾಮಿ ಜಮೀನು ಅದು ಡಿಸ್ಪ್ಯೂಟ್ ಇದೆಯೇನ್ರಿ? ಹಂಚಿರೋರು ಯಾರು? ಅದರ ಅಧ್ಯಕ್ಷರಾಗಿದ್ದವ್ರು ಯಾರು? ಬಿಜೆಪಿಯವರು. ಆಗ ಯಾರ ಸರ್ಕಾರ ಇತ್ತು? ಮತ್ತೆ ನೋಡ್ಕೋಬೇಕಾದವರು ಲೀಗಲ್ ಆಗಿದೆ ಇಲ್ಲೋ ಅಂತ ನೋಡ್ಕೋಬೇಕಾದವ್ರು ಯಾರು? ಯಾರ್ರೀ? ಬಿಜೆಪಿಯವರು. ಅವ್ರು ನೋಡ್ಕೊಂಡಿದ್ದಾರೆ ಅಂತ ನಾವು ಅನ್ಕೊಂಡಿದೀವಿ. ಎಲ್ಲವೂ ಸರಿ ಇದೆ ಕಾನೂನು ಪ್ರಕಾರವಾಗಿ ಅಂತ ಅನ್ಕೊಂಡಿದೀವಿ. ಈಗ ನಮ್ಮದು 3 ಎಕರೆ 16 ಗುಂಟೆ ಹೋಗಿದೆ. ಅದಕ್ಕೆ ಎಷ್ಟು ಕೊಡಬೇಕು? ನಮ್ಮ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿಲ್ಲ, ಡಿನೋಟಿಫೈ ಆಗಿರ್ತಕ್ಕಂಥ ಲ್ಯಾಂಡು. ಅಕ್ವೈರ್ ಆಗದೇನೆ ಸೈಟ್ ಮಾಡಿ ಹಂಚ್ಬಿಟ್ರೆ ಏನು ಮಾಡಬೇಕು? ಇಲ್ಲಪ್ಪ ನೀನೇ ಅವ್ರ ಗಮನಕ್ಕೆ ಬರದಿದೆ ಅಂತ ಹೇಳಿದ್ರಲ್ಲ, ಏನು ಮಾಡ್ಬೇಕ್ರಿ? ಈಗ ನಮ್ಮ ಜಮೀನು ವಾಪಸ್ ತಗೋಬೇಕಾ ಇಲ್ಲ ಬಿಟ್ಬಿಡ್ಬೇಕು ಹಂಗೆ? ಮತ್ತೆ ಕುಮಾರಸ್ವಾಮಿ ಇದೆ ಜಮೀನು. ಮತ್ತೆ ಇದಕ್ಕೆ ಸುಳ್ಳು ಹೇಳಿದ್ರೆ ಏನು ಹೇಳೋದು? ಈಗ ನಾನು ಸ್ಪೆಷಲ್ ಕಮಿಷನ್ ಮಾಡಿದ್ದೀನಿ, ಕಮಿಷನ್ ಆಫ್ ಎಂಕ್ವೈರಿ ಅಪಾಯಿಂಟ್ ಮಾಡಿದ್ದೀವಿ. ಏನಾದ್ರು ದಾಖಲಾತಿಗಳಿದ್ರೆ ಅವ್ರಿಗೆ ಅಲ್ಲಿ ಹೋಗಿ ಕೊಡ್ಲಿ. ಅರೇ ತಾಳ್ರಿ, ಇದಕ್ಕೆ ಹೇಳ್ರಿ ಅಂತಂದ್ರೆ ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಏನಾದ್ರು ದಾಖಲಾತಿಗಳಿದ್ರೆ ಕುಮಾರಸ್ವಾಮಿ ಹತ್ರ, ಲೆಟ್ ಹಿಮ್ ಗಿವ್ ದಿ ಡಾಕ್ಯುಮೆಂಟ್ಸ್ ವಾಟ್ ಎವರ್ ಹಿ ಹ್ಯಾಸ್ ಬಿಫೋರ್ ದಿ ಕಮಿಷನ್ ಆಫ್ ಎಂಕ್ವೈರಿ. ಕೊಡ್ಲಿ ಅಲ್ವಾ? ಕರೆಕ್ಟೇ ಇಲ್ವಾ?